ಕೊಲೆ ನಡೆದ ಜಾಗದಲ್ಲಿ ಬೆಳ್ಳಿ ಕಾಲ್ಗೆಜ್ಜೆ ದಾವಣಿ ತುಂಡು ಸಿಕ್ಕಿದೆ. ಅದು ಇವಳದೆ ಅಂತ ಇವಳು ಒಪ್ಕೊಂಡಿದ್ದಾಳೆ. ಯಾರು ನನ್ನ ಬೆಳ್ಳಿನ ಕಾಪಾಡೋರಿಲ್ವಾ? ಹಾಳಾಗೋಗ್ತೀರಾ? ಗಾಡಿ ರಿವರ್ಸ್ ತಿರುಗಿಸು, ಬೇರೆ ರೂಟಲ್ಲಿ ಹೋಗೋಣ. ಇಲ್ಲ ಇಲ್ಲ ಅಪ್ಪ, ಹೀಗೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವ್ ಇಷ್ಟ ದಿನ ಅನ್ಕೊಂಡಿದ್ದು ಎಲ್ಲ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆಲ್ಲ ವ್ಯರ್ಥ ಆಗ್ಬಾರ್ದಪ್ಪ. ಆಫ್ಟರ್ ಆಲ್ ಒಬ್ಳು ಸಾಧಾರಣ ಹುಡುಗಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಕ್ಕಾಗಿಲ್ಲ ಅಂದ್ರೆ ನೀವೆಲ್ಲ ಯಾಕಿದ್ದೀರಾ? ಮಾಯಾ, ಬೆಳ್ಳಿ ಬಚಾವಾದ್ಲು, ಬೆಳ್ಳಿಗೂ ಮುತ್ತುಗೂ ಮದ್ವೆ ಆಯ್ತು, ಅವ್ರಿಗೆ ಮಕ್ಕಳು ಆಯ್ತು ಅಂತ ಈ ನ್ಯೂಸ್ ಹೇಳಕ್ಕಿದ್ದೀರಾ ನನಗೆ? ಇಲ್ಲ ಮೇಡಮ್, ನೀವು ಅನ್ಕೊಂಡ್ರೆ ತಪ್ಪು. ಆ ಬೆಳ್ಳಿ ಸಾಧಾರಣ ಹುಡುಗಿ ಅಲ್ಲ, ಅವಳ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿನೇ ಇದೆ. ಆ ಶಕ್ತಿನೇ ಅವಳನ್ನ ಕಾಪಾಡ್ತಾ ಇರೋದು. ಆ ಶಕ್ತಿ ಅಡ್ಡ ಬಂದಿಲ್ಲ ಅಂದ್ರೆ ನಾವು ಇಷ್ಟೊತ್ತಿಗೆ ಅವಳನ್ನ ಜೈಲು ಕಳಿಸ್ತಾ ಇದ್ವಿ. ಆ ಇನ್ಸ್ಪೆಕ್ಟರ್ ಪ್ರಾಣ ಉಳಿದಿದ್ದು ಹೆಚ್ಚು ಅಂತ ಹೇಳಿ ಈಸ್ಕೊಂಡು ದುಡ್ಡನ್ನು ವಾಪಸ್ ಕೊಟ್ಟು ಹೋಗಿದ್ದಾನಂತಮ್ಮ. ಈ ಬೆಳ್ಳಿ ವಿಷಯನ ಸೈಡಿಗಿಡಿ. ನಾಳೆ ಕೋರ್ಟಲ್ಲಿ ಫೈನಲ್ ಹಿಯರಿಂಗ್ ಇದೆ. ಹೇಗಾದ್ರೂ ಮಾಡಿ ರಮೇಶನ್ ಬಾಯಿಂದ ಸತ್ಯ ಆಚೆ ಬರೆಸಲೇಬೇಕು. ಹಾಗಾದ್ರೆ ನಾನು ಜೈಲಿಂದ ಆಚೆ ಬರೋಕ್ಕಾಗೋದು. ಇಲ್ಲಾಂದ್ರೆ ನೀವು ಇಲ್ಲಿಗೆ ಬಂದು ನನ್ನ ನೋಡ್ತಿರ್ಬೇಕಾಗತ್ತೆ. ಇಲ್ಲ ಮಗಳೇ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಆ ರಮೇಶ ಸತ್ಯ ಒಪ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನೀನು ಸಮಾಧಾನವಾಗಿರು. ನಾನು ಆಚೆ ಬಂದು ನನ್ನ ಈ ಸ್ಥಿತಿಗೆ ಯಾರು ಕಾರಣನೋ ಅವ್ರಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ನನಗೆ ಸಮಾಧಾನ ಇಲ್ಲಪ್ಪ. ನೀವೇನು ತಲೆ ಕೆಡಿಸ್ಕೊಬಿಡಿ ಮೇಡಮ್, ನಮ್ಮ ಸೀನಿಯರ್ ಎಲ್ಲ ನೋಡ್ಕೊತಾರೆ. ನಾಳೆ ಅವ್ರು ಕೋರ್ಟಿಗೆ ಬರ್ತಾರೆ. ನಾನು ಇಲ್ಲಿ ಹಿಂಸೆ ಪಟ್ಟ ಹಾಗೆ ಅವರು ಹಿಂಸೆ ಪಡಲೇಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ಇಲ್ಲಾಂದರೆ ನನ್ನ ಹೆಸರು ಮಾಯಾನೇ ಅಲ್ಲ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಬೆಳ್ಳಿನ ದೇವಸ್ಥಾನದ ಹತ್ರ ಬಂದ್ಸಕ್ಕೆ ಹೋಗ್ಬೇಡಿ. ಅವಳು ವಿರುದ್ಧ ಏನಾದ್ರು ನಡೆದ್ರೆ ಆಪತ್ತು ನಿಮಗೆ ಅಂತ ಹೇಳಿರ್ಲಿಲ್ವಾ? ಅದು ಊರಿಂದ ಆಚೆ ತಾಯಿ. ಊರಿಂದ ಹೊರಗೋ ಒಳಗೋ ಅನ್ನೋ ವಿಷಯ ಬರಲ್ಲ ಇಲ್ಲಿ. ಇನ್ಮೇಲೆ ಈ ರೀತಿ ಪ್ರಯತ್ನ ಮಾಡಿ ಶಿಕ್ಷೆ ಅನುಭವಿಸಿದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ. ಹುಷಾರ್. ಇಲ್ಲಮ್ಮ, ಇನ್ಮೇಲೆ ಹಾಗೆ ನಡ್ಕೊಳ್ಳೋದಿಲ್ಲ. ಮುಂದೊಂದು ಸಲ ಬಂದಾಗ ನಿನ್ನ ಮಗಳನ್ನ ಜೈಲಿಂದ ಬಿಡುಗಡೆ ಮಾಡಿಸೋದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರಿ. ಆದಷ್ಟು ಬೇಗ ನನ್ನ ಮಗಳನ್ನ ಆಚೆ ಕರ್ಕೊಂಬರ್ಬೇಕು ತಾಯಿ. ಇದರಲ್ಲಿರೋ ಶಕ್ತಿ ಅವನು ನಾನು ನಿಜ ಹೇಳೋಂಗೆ ಮಾಡುತ್ತೆ. ಕೋರ್ಟ್ ಮುಗಿಯೋವರೆಗೂ ಅವನನ್ನ ಯಾವ ಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ಅವನು ಕೋರ್ಟಲ್ಲಿ ನಿಜ ಒಪ್ಕೊಂಡ್ಮೇಲೆ ನಿನ್ನ ಮಗಳು ನಿರಪರಾಧಿಯಾಗಿ ಹೊರಗಡೆ ಬರ್ತಾಳೆ. ಇದನ್ನ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಸರಿ ತಾಯಿ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಕೊಟ್ಟು ಮಾತ್ರ ಅವನು ಕೊಡಬೇಕು, ಇಲ್ಲ ಅಂದ್ರೆ ತೊಂದರೆ ನಿಮಗಾಗತ್ತೆ. ಓ ಷಣ್ಮುಗಣ್ಣ, ಬನ್ನಿ ಕೂತ್ಕೊಳ್ಳಿ. ಏನಕ್ಕ ಕೋರ್ಟ್ ಹಿಂಗಾಗ್ಬಿಡ್ತು? ನಿನ್ನೆ ರಮೇಶ್ ಆಡಿದ್ ನೋಡಿ ನನಗೆ ಭಯ ಆಗ್ಬಿಡ್ತು. ನೀವು ಬೇರೆ ಮಾಯ ಅವ್ರ ತಂದೆ ಜೊತೆ ನಿಂತಿದ್ರಿ. ಎಲ್ಲಿ ಜಡ್ಜ್ ಮುಂದೆ ರಮೇಶ ನಿಜ ಹೇಳ್ಬಿಡ್ತಾನೋ ಅಂತ ಜೀವ ಬಿಗಿಟ್ಕೊಂಡು ಕೂತಿದ್ದೆ. ಹೆಂಗೋ ಕೊನೆ ಕ್ಷಣ ಏನೇನೋ ಮಾತಾಡಿ ಉಲ್ಟಾ ಬಿಲ್ಟಾ ಮಾತಾಡಿ ಬಚಾ ಮಾಡ್ಬಿಟ್ಟ. ಹೌದಣ್ಣ, ನನಗೂ ಅದೇ ಚಿಂತೆ ಆಗ್ಬಿಟ್ಟಿತ್ತು. ನಾಳೆ ಕೋರ್ಟಲ್ಲಿ ಕೊನೆ ಸರಿ ವಿಚಾರಣೆ ಇದೆ. ರಮೇಶ ಹೇಗಾರು ಮ್ಯಾನೇಜ್ ಮಾಡಿ ನಮ್ಮ ಪರವಾಗಿ ಹೇಳಿಕೆ ಕೊಟ್ಟ ಅಂದ್ರೆ ಮಾಯಾ ಜೀವನ ಪರ್ಯಂತ ಜೈಲಲ್ಲಿ ಇರ್ತಾಳೆ. ಆಮೇಲೆ ಬೆಳ್ಳಿಗೆ ಮದುವೆ ಆಗಿ ಒಂದು ಮಗು ಆಗಿ ಆ ಪುಟ್ಟ ಸಂಸಾರ ತುಂಬಾ ಖುಷಿಯಾಗಿರುತ್ತೆ. ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವು ಅವಳ ಬಾಳಿಗೆ ದೇವರಾಗ್ತಿರಕ್ಕ. ಮಾಯವ್ರ ತಂದೆ ನಮ್ಮನ್ನು ತುಂಬಾ ಎದುರಿಸ್ತಿದಾರಣ್ಣ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮುಂದೆ ನಾಟಕನೂ ಆಡ್ಬೇಕು, ನಿಮ್ಗೆ ಒಳ್ಳೇದಾಗೋ ಥರನೂ ನಡ್ಕೋಬೇಕು. ಇಷ್ಟೆಲ್ಲ ಮಾಡೋಕೆ ಕಷ್ಟ ಆಗ್ತಿದೆ ಅಣ್ಣ. ಅಣ್ಣ, ನನ್ನ ಗಂಡ ನಿಮ್ಮ ಪರವಾಗಿ ಹೇಳಿಕೆ ಕೊಡೋಕೆ ರೆಡಿಯಾಗಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ ಅಣ್ಣ. ಅದೊಂದು ಉಪಕಾರ ಮಾಡಮ್ಮ, ನಿಮ್ಮ ಫೋಟೋನ ಮನೇಲಿಟ್ಟು ಜೀವನ ಪರ್ಯಂತ ಪೂಜೆ ಮಾಡ್ತೀವಿ. ಅಯ್ಯೋ, ಅಂತ ದೊಡ್ಡ ಮಾತೆಲ್ಲ ಯಾಕೆ, ಹೋಗ್ಬಿಟ್ಟು ಬನ್ನಿ ಅಣ್ಣ ನೀವು. ನಾಳೆ ಕೋರ್ಟು ನೋಡ್ಕೊಳ್ಳಿ. ನೀನು ಕೊಡೋ 3 ಕಾಸಿಗೆ ನಿನ್ನ ಪರವಾಗಿ ಸಾಕ್ಷಿ ಹೇಳ್ಬೇಕಾ? ನೋಡಮ್ಮ,
ಈ ಗುಳಿಗೆನ ಮಂಡೋದ್ರಿ ಅಮ್ಮನವ್ರು ಕೊಟ್ಟಿರೋದು. ಇದನ್ನ ಈ ಜ್ಯೂಸಲ್ಲಿ ಹಾಕ್ಬಿಟ್ಟು ನಿನ್ನ ಗಂಡಂಗೆ ಕುಡಿಸು. ಯಾವುದೇ ದುಷ್ಟಶಕ್ತಿ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಸರಿನಾ? ತಗೋ. ನೀವು ಹೇಳ್ದಂಗೆ ಮಾಡ್ತೀನಿ. ಏನಮ್ಮ ಅದು? ಅಣ್ಣ, ನನ್ನ ಗಂಡ ಬಾಯರ್ಕೆ ಅಂತ ಇದ್ರು, ಸ್ವಲ್ಪ ಜ್ಯೂಸ್ ಕೊಡ್ತೀನಿ ಅಣ್ಣ. ಕೋರ್ಟ್ ಹತ್ರ ಅವೆಲ್ಲ ಕೊಡಂಗಿಲ್ಲ ಅಣ್ಣ. ಹಂಗೆ ಹೇಳ್ಬಿಡಿ ಅಣ್ಣ, ನನ್ನ ಗಂಡ ಊಟ ಮಾಡಿ 3 ದಿನ ಆಯ್ತಂತೆ ಅಣ್ಣ. ದಯವಿಟ್ಟು ಅಣ್ಣ ಸ್ವಲ್ಪ ಜ್ಯೂಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಣ್ಣ. ಬೇಗ ಕೊಟ್ಬಿಟ್ಟು ಬೇಡ ಬೇಗ. ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ನನ್ನ ಹತ್ರ. ಏಯ್ ರಮೇಶ, ನಾನು ಷಣ್ಮುಗನ ಫ್ರೆಂಡು ಅಂತ ನಿನಗೆ ಗೊತ್ತಿರಬೇಕು. ನೋಡೋ, ಈಗೇನು ಮಾಡಬೇಕು ಅಂದರೆ ಕೋರ್ಟಲ್ಲಿ ಬಸವರಾಜ್ ಅವ್ರನ್ನ ಕೊಲ್ಲ ಕಳಿಸಿದ ಯಾರು ಅಂತ ಕೇಳಿದ್ರೆ ಮಾಯಾ ಅಂತ ಹೇಳಬೇಕು. ಕೋರ್ಟಲ್ಲಿ ಯಾರು ಏನೇ ಕೇಳಿದ್ರು ಷಣ್ಮುಗನ ಬಗ್ಗೆ ಒಂದು ವಿಚಾರನೂ ಹೇಳಬಾರ್ದು. ಹಾಗೇನಾದರೂ ಮಾಡಿದ್ರೆ ನಿನಗೆ ಹೇಳಿರೋ ಅಮೌಂಟ್ಗಿಂತ 3 ಪಟ್ಟು ಜಾಸ್ತಿ ಅಮೌಂಟ್ ಕೊಡ್ತೀನಿ. ಒಂದು ವೇಳೆ ಹಾಗೆ ಮಾಡಲಿಲ್ಲ ಅನ್ಕೋ, ನಿನ್ನನ್ನು ಪರ್ಮನೆಂಟಾಗಿ ಮುಗಿಸ್ಬಿಡ್ತೀನಿ. ಹುಷಾರ್. ಏಯ್, ಹೋಗಿ ಕೆಲಸ ನೋಡ್ಕೊಳ್ಳಲಿ. ನೀಲ್ಕಂಠ ಅವ್ರು ದುಡ್ಡು ಕೊಟ್ಟಿದ್ದಾರಲ್ಲ, ಅಷ್ಟು ಕೊಡೋಕ್ಕಾಗುತ್ತಾ ನಿನ್ನ ಕೈಲಿ? ಈಗ ನಿನಗೆ ವಿಷದ ಇಂಜೆಕ್ಷನ್ ಚುಚ್ಚಿದ್ದೀನಿ. ಈ ಇಂಜೆಕ್ಷನ್ 2 ಗಂಟೆ ಆದಮೇಲೆ ಕೆಲಸ ಶುರು ಮಾಡುತ್ತೆ. ನೀನು ನಾವು ಹೇಳಿದಾಗ ಮಾಡಬೇಕು. ಇಲ್ಲ ಅನ್ಕೋ, ಇನ್ನು 2 ಗಂಟೆಲಿ ಸತ್ತೋಗ್ತೀಯಾ. ಮಾಯನ ವಿರುದ್ಧ ಹೇಳಿಕೆ ಕೊಟ್ಟರೆ ನನ್ನ ಹತ್ರ ಒಂದು ಔಷಧಿ ಇದೆ, ಅದನ್ನು ನಿನಗೆ ಕೊಟ್ಟು ಬದುಕಿಸ್ತೀನಿ. ಯೋಚನೆ ಮಾಡು, ಬದುಕ್ತೀಯೋ ಸಾಯ್ತೀಯೋ? ಏನಾಯ್ತ್ರಿ? ಯಾಕೆ, ಏನಾಯ್ತು? ಸರ್, ಒಂದು ದೊಡ್ಡ ತಪ್ಪು ನಡೆದೋಗಿದೆ ಸರ್. ಹೇ, ಏನಾಯ್ತು? ಈ ಸರಿನೂ ನಾನು ಕೋರ್ಟಲ್ಲಿ ನಿಜ ಹೇಳೋಕ್ಕಾಗಲ್ಲ. ಹೇಳಿದ ಕೆಲಸ ಪಕ್ಕ ಮಾಡ್ಬಿಟ್ಟೆ ಕಣ. ಥ್ಯಾಂಕ್ಸ್ ಕಣ. ಥ್ಯಾಂಕ್ಸ್ ಕಣ. ನೋಡು, ಈ ಕೋರ್ಟ್ ಹತ್ರ ಎಲ್ಲೂ ಕಾಣಿಸ್ಕೋಬೇಡ ಕಣೋ. ಹೊರಟ್ಬಿಡು, ನಾಮೇಲೆ ಸಿಗ್ತೀನಿ. ಓಕೆ, ಸೂಪರ್ ಕಣ. ಓಕೆ. ನಿಜ ಹೇಳಿದ್ರೆ ಸಾಯಿಸ್ತೀನಿ ಅಂತ ವಿಷದ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸರ್. ಮಾಯಾ ಇವಾಗ ನೋಡ್ತಾ ಇರೋ ಕೋರ್ಟಲ್ಲಿ ಆಟನ ವಿಲ ಅಂತ ಒದ್ದಾಡ್ತೀಯ ಕಣೆ. ಮಾಯವ್ರ ವಿರುದ್ಧ ಸಾಕ್ಷಿ ಹೇಳಿದ್ರೆ ಬದುಕಿಸ್ತೀನಿ ಅಂತ ಹೇಳಿದ್ದಾರೆ. ಏಯ್, ಏನು ಹೇಳ್ತಿದ್ಯಾ?
ನಮ್ಮ ಮಾಯಾ ಮೇಡಮ್ ವಿರುದ್ಧ ಒಂದೇ ಒಂದು ಮಾತು ಬಂದ್ರು ನಿನ್ನ ಹೆಂಡ್ತಿನ ಕೋರ್ಟ್ ಮುಂದೆ ಮುಗಿಸ್ಬಿಡ್ತೀನಿ. ಬಾರೋ. ಕೇಸ್ ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ರಮೇಶ್ ಅಂದ್ರೆ ನೀವೇನಾ? ಹೌದು ಸರ್. ಆರೋಗ್ಯವಾಗಿದ್ದೀರಾ ಇಲ್ಲ ಏನಾದ್ರು ತೊಂದರೆ ಇದೆಯಾ? ಇಲ್ಲ ಸರ್, ಇವಾಗ ಹುಷಾರಾಗಿದ್ದೀನಿ. ಸರಿ, ಹಂಗಿದ್ರೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಿ. ನೀವು ಬಸವರಾಜ್ ಅವ್ರನ್ನ ಕೊಲೆ ಪ್ರಯತ್ನ ಮಾಡಿದ್ರಿ, ಅದರಿಂದ ಮಾಯಾ ಅವ್ರ ಕೈವಾಡ ಇದೆ, ಕೊಲೆ ಮಾಡೋದಕ್ಕೆ ಅವರು ಒಡವೆಗಳನ್ನು ಕೊಟ್ಟಿರಿ ಅಂತ ಪೊಲೀಸ್ನವ್ರ ಹತ್ರ ಹೇಳಿಕೆ ಕೊಟ್ಟಿದ್ದೀರಿ. ಈಗಲೂ ನಾನು ಕೇಳ್ತಿದ್ದೀನಿ, ನೀವು ಆ ಹೇಳಿಕೆಗೆ ಬದ್ಧವಾಗಿದ್ದೀರಿ ತಾನೆ? ಯಾಕೆ ಅಂದರೆ ನಿಮ್ಮ ಹೇಳಿಕೆಯಿಂದ ಒಂದು ಜೀವನದ ಭವಿಷ್ಯ ಇದೆ. ಯೋಚನೆ ಮಾಡಿ ಸರಿಯಾಗಿ ಉತ್ತರ ಕೊಡಿ. ಯಾಕೆ ರಮೇಶ್, ಏನಾಯ್ತು? ನೀರೇನಾದ್ರೂ ತರಿಸ್ಲಾ? ಅಬ್ಜೆಕ್ಷನ್ ಯುವರ್ ಆನರ್. ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿ ದಿಕ್ ತಪ್ಪಿಸ್ತಾ ಇದ್ದಾರೆ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯಾಕೆಂದ್ರೆ ತೀರ್ಪು ಕೊಡೋಕೆ ಮುಂಚೆ ಆರೋಪಿನ ಎಷ್ಟು ಸಲ ಬೇಕಾದ್ರೂ ಕೇಳ್ಬೋದು. ಅವರ ಹೇಳಿಕೆಯಲ್ಲಿ ಯಾವುದೂ ಬದಲಾಗೋ ಹಾಗಿಲ್ಲ. ಹಾಗಾಗಿ ದಿಸ್ ಅಬ್ಜೆಕ್ಷನ್ ಇಸ್ ಓವರ್ ರೂಲ್ಡ್. ನೋಡಿ ರಮೇಶ್, ನೀವು ಆರೋಪಿಸ್ತಿರೋ ಮಾಯಾ ಒಂದು ಗೌರವಸ್ಥ ಕುಟುಂಬಕ್ಕೆ ಸೇರಿದವರು. ಒಂದು ಕುಟುಂಬದ ಮರ್ಯಾದೆ, ಅವರ ಮಾನ ಪ್ರಾಣ ನೀವು ಹೇಳೋ ಹೇಳಿಕೆ ಮೇಲಿದೆ. ದಯಮಾಡಿ ಯೋಚನೆ ಮಾಡಿ ಹೇಳಿಕೆ ಕೊಡಿ. ದಯವಿಟ್ಟು ನನ್ನ ಕ್ಷಮಿಸಿ ಮಹಾಸ್ವಾಮಿ. ನಾನು ಯಾರ್ದೋ ಮಾತು ಕೇಳಿಕೊಂಡು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನಾನು ಈ ಕೆಲಸ ಒಪ್ಕೊಂಡಿದ್ದೆ ದುಡ್ಡುಗೋಸ್ಕರ. ಆದರೆ ದುಡ್ಡೇ ಎಲ್ಲ ಅಲ್ಲ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಮಾಯಾ ಅವ್ರದ್ದು ಯಾವುದೇ ತಪ್ಪಿಲ್ಲ, ಅವರು ನಿರಪರಾಧಿ. ಇದಕ್ಕೆಲ್ಲ ಕಾರಣ ಅಲ್ಲಿ ಕೂತಿದ್ದಾರಲ್ಲ ಷಣ್ಮುಗ, ಅವರೇ. ಅವ್ರು ದುಡ್ಡು ಕೊಟ್ಟು ಸುಳ್ಳು ಹೇಳಕ್ಕೆ ಹೇಳಿದ್ರು, ಅದಕ್ಕೆ ಅಂತ ಕೆಟ್ಟ ಕೆಲಸ ಮಾಡಿದೆ ಮಹಾಸ್ವಾಮಿ. ಮುತ್ತು ಮಾವ, ಷಣ್ಮುಗಣ್ಣಂದು ಏನು ತಪ್ಪಿಲ್ಲ. ಬೆಳ್ಳಿನ ಉಳ್ಸಕ್ಕೋಸ್ಕರ ಅವ್ರು ಈ ತರ ಮಾಡಿರೋದು. ಮೊದಲಿಗೆ ಷಣ್ಮುಗ ಅವರು ಒಡವೆಗಳನ್ನ ತಂದುಕೊಟ್ರು ಸ್ವಾಮಿ. ಇದು ಆ ಮುತ್ತುರಾಜು ಅವರ ಹೆಂಡತಿ ಒಡವೆಗಳು ಸ್ವಾಮಿ. ಇಷ್ಟಕ್ಕೆಲ್ಲ ಕಾರಣ ಏನಂದ್ರೆ ಮುತ್ತುದು ಬೆಳ್ಳಿದು ಮದುವೆ ಮಾಡಿಸ್ಬೇಕಂತೆ. ಅದಕ್ಕೆ ನನ್ನ ಕೈಯಿಂದ ಈ ಕೆಲಸ ಮಾಡಿಸಿದ್ರು ಸ್ವಾಮಿ. ಈಗಲೂ ಮಾಯಾ ಅವ್ರ ವಿರುದ್ಧ ಹೇಳಿಕೆ ಕೊಡಬೇಕು ಅಂತ ನನಗೆ ವಿಷದ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸ್ವಾಮಿ. ನಾನೇನಾದರೂ ಸುಳ್ಳು ಹೇಳಿದ್ರೆ ನನ್ನ ಸಾಯಿಸೋ ಬೆದರಿಕೆ ಹಾಕಿದ್ದಾರೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮ್ಮ ಮುಂದೆ ನಿಜ ಹೇಳಬೇಕು ಅಂತ ಬಂದಿದ್ದೀನಿ. ಮಾಯವರು ನಿರಪರಾಧಿ. ಅವ್ರು ನಿರಪರಾಧಿ. ಇನ್ಸ್ಪೆಕ್ಟರ್, ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ. ಷಣ್ಮುಖ ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಕೋರ್ಟು ಅನುಮತಿ ಕೊಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯುವರ್ ಆನರ್.
ಹೇಳಿಕೆಗಳು ಆಧಾರಗಳನ್ನ ಪರಿಶೀಲನೆ ಮಾಡಿದ ನಂತರ ಬಸವರಾಜು ಕೊಲೆ ಯತ್ನದಲ್ಲಿ ಮಾಯಾ ಅವರ ಯಾವುದೇ ಕೈವಾಡ ಇಲ್ಲ ಅಂತ ರುಜುವಾತಾಗಿದೆ. ಹಾಗಾಗಿ ಅವರನ್ನ ಆರೋಪದಿಂದ ಮುಕ್ತಗೊಳಿಸಿ ಬಿಡುಗಡೆ ಮಾಡಲಾಗಿದೆ. ಹಾಗೂ ಕಟಕಟೆಯಲ್ಲಿರುವ ಷಣ್ಮುಗನ ಮೇಲೆ ಕೊಲೆ ಯತ್ನ, ಬಲವಂತವಾಗಿ ಸಾಕ್ಷಿಯಿಂದ ಸುಳ್ಳು ಹೇಳಿಕೆ, ಮಾನನಷ್ಟ ಹಾಗೂ ಇನ್ನೂ ಅನೇಕ ಆರೋಪಗಳ ಮೇಲೆ ಕೇಸು ದಾಖಲಿಸಬೇಕಾಗಿ ಕೋರ್ಟು ಆದೇಶ ನೀಡುತ್ತದೆ. ಈ ಕೇಸಿನ ಬಗ್ಗೆ ವಿಚಾರಣೆ ನಡೆಸಿ ಮುಂದಿನ ದಿನಗಳಲ್ಲಿ ಆರೋಪಿಗೆ ಶಿಕ್ಷೆ ಪ್ರಕಟವಾಗುವುದು. ಸ್ವಾಮಿ, ರಮೇಶನಿಗೆ ಕೊಟ್ಟಿದ್ದು ವಿಟಮಿನ್ ಔಷಧಿ ಅಷ್ಟೇ. ಸುಮ್ಮನೆ ಎದುರಿಸಕ್ಕೆ ಅಂತ ಕೊಟ್ಟೆ, ಕೊಲೆ ಮಾಡಕ್ಕಲ್ಲ ಸ್ವಾಮಿ. ನೀವು ವಿಟಮಿನ್ ಔಷಧಿನೇ ಕೊಟ್ಟಿರ್ಬೋದು, ಆದರೂ ತಪ್ಪು ತಪ್ಪೆ. ಅದಲ್ಲದೆ ಒಬ್ಬರ ಅಮಾಯಕರ ಮೇಲೆ ನೀವು ಸುಳ್ಳು ಆರೋಪ ಹೊರಿಸಿದ್ದೀರಾ. ಕಾನೂನಿನ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ನೀವು ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಮುಂದಿನ ದಿನಗಳಲ್ಲಿ ಮಿಕ್ಕ ಸಾಕ್ಷಿಗಳನ್ನೆಲ್ಲ ಹಾಜರುಪಡಿಸತಕ್ಕದ್ದು. ನಾವು ದಿ ಕೋರ್ಟ್ ಇಸ್ ಅರ್ಜೆಂಟ್. ಸಾಕು ಸಾಕು ನಿಲ್ಸೋ. ಇಷ್ಟು ದಿನ ನೀನು ನಂಬಿದ್ದಕ್ಕೆ ಒಳ್ಳೆ ಮರ್ಯಾದೆನೇ ಕೊಟ್ಟೆ. ಎಲ್ರಿಗಿಂತ ಹೆಚ್ಚಾಗಿ ನಿನ್ನೇ ನಂಬಿದ್ನಲ್ಲೋ, ಯಾಕೋ ಇಂಥ ದ್ರೋಹ ಮಾಡಿದೆ? ನೀನಿಂತ ಮಾತಾಡ್ತಿದ್ಯೇನೋ? ನಾನು ನಿನಗೆ ದ್ರೋಹ ಮಾಡ್ತೀನ? ಆ ಮಾತು ನೀನು ನಾನು ಅನಾಥ ಕಣೋ. ಸ್ಕೂಲಲ್ಲಿ ಓದ್ತಾ ಇದ್ದೆ, ಮನೆ ಕರ್ಕೊಂಬಂದೆ, ಅಪ್ಪ ಅಮ್ಮನ್ನ ಕೊಟ್ಟೆ, ಮನೆ ಕೊಟ್ಟೆ, ಎಲ್ಲ ಕೊಟ್ಟೆ. ನಿನಗೆ ನಾನು ದ್ರೋಹ ಮಾಡ್ತೀನದು? ನೀ ಕನ್ಸನ್ನು ಮಾಡಲ್ಲ ಕಣೋ. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ದ್ರೋಹ ಮಾಡಲ್ಲ ಕಣೋ, ದ್ರೋಹ ಮಾಡಲ್ಲ. ಹೇಗೋ ಹೇಳ್ಬಿಟ್ಟೆ ನೀನು. ಲೇ, ಬೆಳ್ಳಿ ಬೆಳ್ಳಿ ಮಾತ್ರ ಕಣೋ ನಿನಗೆ ಸಂತೋಷ ಕೊಡಕ್ ಸಾಧ್ಯ. ನೀನು ಬೆಳ್ಳಿ ಮದುವೆ ಆಗಬೇಕು, ಸಂತೋಷವಾಗಿರ್ಬೇಕು ಆ ಮನೇಲಿ. ಅದನ್ನ ನೋಡ್ತಾ ಇರ್ಬೇಕು ನಾನು ನೋಡಿ ಸಂತೋಷ ಪಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟೆ ಕಣೋ. ಮುತ್ತು, ಒಂದು ಮಾತು ಹೇಳ್ತಾ ಇದ್ದೀನಿ ಮುತ್ತು, ಒಂದು ಮಾತು ಕೇಳ್ಕೊ. ನಿನ್ನ ಸುತ್ತ ಇರೋರು ಯಾರು ಒಳ್ಳೆಯವರಲ್ಲ, ಅವ್ರು ಯಾರು ಒಳ್ಳೆಯವರಲ್ಲ, ಅವ್ರ ಮಾತುಗಳು ಯಾವುದು ಒಳ್ಳೇದಲ್ಲ. ಸಾಕು, ನೀನ್ ಹೇಳ್ತಿರೋದು ಯಾವುದು ನಿಜ ಅಲ್ಲ. ಅದು ಅಲ್ಲದೆ ನಿನ್ ಮಾತಿನ ಮೇಲೆ ನನಗೆ ನಂಬಿಕೆನೂ ಬರ್ತಾ ಇಲ್ಲ. ಆ ದೇವ್ರು ನನ್ನ ಜೀವನದಲ್ಲಿ ಯಾರ್ಯಾರನ್ನೋ ಕೊಟ್ಟ, ಆದ್ರೆ ಸ್ನೇಹಿತನ ರೂಪದಲ್ಲಿ ನಿನ್ನಂತ ದ್ರೋಹಿನ್ ಕೊಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನಿನ್ ಮುಖ ನೋಡಕ್ಕೂ ನನ್ಗಿಷ್ಟ ಆಗ್ತಿಲ್ಲ. ಪರವಾಗಿಲ್ಲ ಮುತ್ತು, ಪರವಾಗಿಲ್ಲ ಬಿಡು. ಯಾರು ಸತ್ತಿದ್ದು ಪರವಾಗಿದ್ದಾರೆ, ಯಾರು ಸತ್ತಿದ್ದು ವಿರೋಧವಾಗಿದ್ದಾರೆ ಅಂತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ.
ನಾನು ನಂಬಿಕೆ ದ್ರೋಹಿ ಅಲ್ಲ ಅಂತ ಒಂದಲ್ಲ ಒಂದಿನ ನಿರೂಪಿಸ್ತೀನಿ ಕಣೋ. ನಾನು ಸೆತ್ತ ಮೇಲಾದರೂ ನಿನಗೆ ಆ ನಂಬಿಕೆ ಬಂದರೂ ಸಾಕು. ನೀನು ಸಂತೋಷವಾಗಿರಬೇಕು. ಅದಕ್ಕೆ ಬರ್ತೀನಿ ಮುತ್ತು.